ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ. ಅತಿ ಹಿಂದುಳಿದ ಸಣ್ಣ ಜಾತಿಗಳ ಸಂಘಟನೆ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ದಲಿತ ಸಚಿವರನ್ನೇ ಗುರಿ ಮಾಡ್ತಾ ಇರುವಂತಹ ಷಡ್ಯಂತ್ರ ಇದಾಗಿದೆ ಎನ್ನಲಾಗಿದೆ. ಈಗಾಗಲೇ ಇಬ್ಬರು ದಲಿತ ಸಚಿವರನ್ನ ತೆಗೆಯಲಾಗಿದೆ. ಈಗ ಅಬಕಾರಿ ಸಚಿವರನ್ನ ಟಾರ್ಗೆಟ್ ಮಾಡಲಾಗಿದೆ. ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡ್ತೇವೆ. ತಿಮ್ಮಾಪುರ ವಿರುದ್ಧ ಮಾಡಿರೋ ಆರೋಪಕ್ಕೆ ದಾಖಲೆಯೇ ಇಲ್ಲ. ಈಗ ಸಂಪುಟ ಪುನರ್ರಚನೆ ಮಾಡೋ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ, ಇಂಥ ಸಿಚುಯೇಷನ್ ನಲ್ಲಿ ಸಚಿವರ ವಿರುದ್ಧ ಷಡ್ಯಂತ್ರ ನಡೆದಿದೆ ಎನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇದರಲ್ಲಿ ಸಚಿವರ ಪುತ್ರನ ಹೆಸರನ್ನೂ ಎಳೆದು ತರಲಾಗಿದೆ. ಅತಿ ಹಿಂದುಳಿದ ಸಣ್ಣ ಜಾತಿಗಳ ಸಂಘಟನೆಯ ಒಕ್ಕೂಟ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ಒಂದು ವಿಚಾರ, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಅಕ್ರಮ ಆರೋಪ ಏನು ಕೇಳಿ ಬಂದಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹಿಂದುಳಿದ ಸಣ್ಣ ಜಾತಿಗಳ ಸಂಘಟನೆ ಒಕ್ಕೂಟ ಏನಿದೆ, ಇದು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ದಲಿತ ಸಚಿವರೇ ಇವರ ಟಾರ್ಗೆಟ್, ದಲಿತ ಸಚಿವರನ್ನೇ ಗುರಿ ಮಾಡಿಕೊಂಡು ಷಡ್ಯಂತ್ರ ಮಾಡ್ತಾ ಇರುವಂತಹ ವಿಚಾರ ಇದು. ಈಗಾಗಲೇ ಇಬ್ಬರು ದಲಿತ ಸಚಿವರನ್ನ ಇದೇ ರೀತಿ ಒಂದು ಆರೋಪಗಳನ್ನ ಮಾಡಿ ತೆಗೆಯಲಾಗಿದೆ. ಈಗ ಅಬಕಾರಿ ಸಚಿವರನ್ನ ಟಾರ್ಗೆಟ್ ಮಾಡಲಾಗಿದೆ. ಈ ಷಡ್ಯಂತ್ರದ ವಿರುದ್ಧ ದೊಡ್ಡ ಯೋಚನೆ ಇದೆ. ಹಾಗಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ತಿಮ್ಮಾಪುರ ವಿರುದ್ಧ ಮಾಡಿರೋ ಆರೋಪಕ್ಕೆ ಯಾವುದೇ ರೀತಿ ಸೂಕ್ತ ದಾಖಲೆಗಳೇ ಇಲ್ಲ. ಹೇಗೆ ಮಾಡಿದ್ರು ಈ ರೀತಿಯಾದಂತಹ ಆರೋಪವನ್ನ ಅಂತ ಪ್ರಶ್ನಿಸಿದ್ರು. ಜೊತೆಗೆ ಈಗ ಸಂಪುಟ ಪುನರ್ರಚನೆ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿದೆ ಈ ಒಕ್ಕೂಟ. ಮೊನ್ನೆ 16ನೇ ತಾರೀಕು ಇದೇ ತಿಂಗಳ ಏನು ಅಬಕಾರಿ ಇಲಾಖೆಯಲ್ಲಿ ರೈಡ್ ಆಗುತ್ತೆ, ಆ ಸಂದರ್ಭದಲ್ಲಿ DC ಜಗದೀಶ್ ನಾಯಕನವರು, ತಮ್ಮಣ್ಣನವರು ಲೋಕಾಯುಕ್ತ ರೈಡ್ಗೆ ಸಿಗಬೀಳ್ತಾರೆ. ಸಿಕ್ಕಂಥ ಸಂದರ್ಭದಲ್ಲಿ ದೂರುದಾರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರು ಮತ್ತು ಸಿಕ್ಕಿರ್ತಕ್ಕಂಥ ಏನು ಭ್ರಷ್ಟಾಚಾರದ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಅಧಿಕಾರಿಗಳ ಮಧ್ಯೆ ಸಂಭಾಷಣೆ ನಡೆದಿರ್ತದೆ ವ್ಯಾವಹಾರಿಕವಾಗಿ ಲೈಸೆನ್ಸ್ ಸಂಬಂಧ. ಆ ಸಂದರ್ಭದಲ್ಲಿ ಮಾನ್ಯ ಅಬಕಾರಿ ಸಚಿವರಾದ ತಿಮ್ಮಾಪುರ ಸರ್ ಅವರ ಹೆಸರು ಮತ್ತು ಅಬಕಾರಿ ಸಚಿವರ ಮಗನಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರ ಹೆಸರನ್ನು ಸುಮ್ಮನೆ ಎಳೆದು ತಂದು ಅವರನ್ನು ವೈಯಕ್ತಿಕವಾಗಿ ತೇಜಾವಧೆ ಮಾಡ್ತಕ್ಕಂಥ ಕೆಲಸವನ್ನು ದೂರುದಾರರು ಮಾಡ್ತಾ ಇದ್ದಾರೆ. ಇದು ಹಿಂದಲ್ಲ, ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವಾಗ ಅಬಕಾರಿ ಖಾತೆಯನ್ನು ವಹಿಸ್ಕೊಂಡ್ರು ಅವತ್ತಿಂದನೂ ಕೂಡ ಒಂದಲ್ಲ ಒಂದು ಸುಳ್ಳು ಆರೋಪಗಳನ್ನು ಮಾಡ್ತಾ ಸಚಿವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಅವ್ರನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಕಾಣದೇ ಇರೋಂಥ ಶಕ್ತಿಗಳು ಮಾಡ್ತಾ ಇದ್ದಾವೆ. ಇತ್ತೀಚೆಗೆ ಏನು ಲೋಕಾಯುಕ್ತ ರೈಡ್ ಮಾಡಿದಾರಲ್ಲ, ಅದು ದುರುದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದರೆ ಯಾರು ಲೋಕಾಯುಕ್ತ ರೈಡ್ ಮಾಡಿಸ್ತಕ್ಕಂಥ ವ್ಯಕ್ತಿ ಪದೇ ಪದೇ ಸಾಕಷ್ಟು TV ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ತನ್ನ ಪ್ರಚಾರಕ್ಕಾಗಿ ಇದನ್ನು ಬಳಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳನ್ನ ಎದುರಿಸ್ತಕ್ಕಂಥ ತಂತ್ರ ಕೂಡ ಅವನಲ್ಲಿ ಇರ್ಬೋದು ಅನ್ನೋಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹಾಗಾಗಿ ನಿರಂತರವಾಗಿ ಸಚಿವರ ಮೇಲೆ ಇಂಥ ಸುಳ್ಳು ಆರೋಪಗಳನ್ನು ನೀವೇನಾದರೂ ಮಾಡ್ತಾ ಹೋದರೆ ನಿಮ್ಮ ವಿರುದ್ಧ ನಾವು ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದು ಎಚ್ಚರಿಕೆ ಅಂತಂದು ತಾವು ಭಾವಿಸಬೇಕು. ಮೊನ್ನೆ 16ನೇ ತಾರೀಕು ಇದೇ ತಿಂಗಳ ಏನು ಅಬಕಾರಿ ಇಲಾಖೆಯಲ್ಲಿ